ಕರ್ಮಾಣಿ ಸನ್ಯಸ್ತ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಸ್ವಯಂ ಪರಂ ಜಯತಿ ಸೋಚ್ಯುತಃ. ಶ್ರೀ ಗುರುಭ್ಯೋ ನಮಃ. ಯಾವ ಮೂಲ ಗ್ರಂಥದ ವಿಚಾರ ಅಲ್ಲ, ಎಲ್ಲ ಸಂಗ್ರಹ ಮಾಡಿಕೊಟ್ಟಿರುವುದು. ಒಂದಷ್ಟು ದೀಪವನ್ನು ಹರಣ ಮಾಡಿದರೆ, ದೇವರ ಸನ್ನಿಧಾನದ ದೀಪ ಉರಿತಾ ಇತ್ತು, ಆ ದೀಪವನ್ನು ಬೇರೆ ಕಡೆ ತೆಗೆದುಕೊಂಡು ಹೋದರೆ ದೀಪಹರಣೆ ದೋಷ ಏನು ಅಂದರೆ, ಕುರ್ವೀತ ದೀಪಹರ್ತಾ ಚ ಮುಗ್ಧಾಂಧೋ ಜಾಯತೆ ಜಡಃ ಆರೋಪಿತಂ ಪ್ರದೀಪಂಬೆ ನಯನ್ ತನ್ಯತ್ರ ಮಂದಿರಾನ್ ಅಂಧಾಸ್ತೇತು ಭವಿಷ್ಯಂತೆ ಮುಗ್ಧಾ ವೈ ಜನ್ಮ ಜನ್ಮಸು. ಏನು ಹೇಳಿದರೂ ತಲೆಗೆ ಹೋಗೋದಿಲ್ಲ, ಅಂತಹ ಜನ್ಮ ಇರ್ತದೆ. ಅಂದರೆ ಓದಿದ್ದು ತಲೆಯಲ್ಲಿ ಉಳಿಯುವುದಿಲ್ಲ, ಮತ್ತೊಬ್ಬರು ಹೇಳಿದ್ದು ಅರ್ಥ ಆಗೋದಿಲ್ಲ. ಈ ಒಂದು ಜನ್ಮ ಬರುವಂಥದ್ದು ಮುಗ್ಧ ಜನ್ಮ, ಮತ್ತು ಕುರುಡನ ಜನ್ಮ ಬರುವಂಥದ್ದು. ದೇವರ ಕೋಣೆಯಲ್ಲಿ ಉರಿತಾ ಇರೋ, ದೇವರ ಸನ್ನಿಧಾನದಲ್ಲಿ ಇರುವಂಥ ದೀಪವನ್ನು ಮತ್ತೊಂದು ಕಡೆ ತೆಗೆದುಕೊಂಡು ಹೋದರೆ, ಅರ್ಥಾತ್ ದೇವರ ಸನ್ನಿಧಾನ ಕತ್ತಲೆ ಮಾಡಿದ್ದಾರೆ. ಇಲ್ಲ ದೇವರ ಹಚ್ಚಿದ ದೀಪದಿಂದ ಹಚ್ಚಿಕೊಂಡು ಬೇರೆ ಕಡೆ ದೀಪ ಹಚ್ಚುತ್ತೇವೆ, ಇದಕ್ಕೆ ಹೇಳ್ತಾ ಇಲ್ಲ. ಈ ರೀತಿ ಅಪಾರ್ಥ ಮಾಡ್ಕೊಳ್ಬೇಡಿ. ದೇವರ ಸನ್ನಿಧಾನದಲ್ಲಿ ಉರಿತಾ ಇರೋ ದೀಪವನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಿ ದೇವರ ಸನ್ನಿಧಾನ ಕತ್ತಲೆ ಮಾಡಿದ್ದಾರೆ. ಇಲ್ಲ ನಾವು ಬಲ್ಬ್ ಹಾಕಿದ್ದೇವೆ, ಫೋಕಸ್ಸು, ಇದು ಲೆಕ್ಕಕ್ಕೆ ಬರೋದಿಲ್ಲ. ದೀಪ ಅಂದರೆ ಅದು ಆ ತೈಲ ಘೃತದಿಂದ ಬೆಳಗುವಂಥ ದೀಪವೇ ಆಗಿರಬೇಕು ಅಂತ ಶಾಸ್ತ್ರ. ಹೀಗಿರುವಂಥದ್ದು ಅಂತ. ಇನ್ನು ಅಲ್ಲಿ ಧರ್ಮೇಣ್ಯಜ್ಯ ಸಾಧನಾನಿ ಸಾಧನ ಅಂತ ಹೇಳಿದಾಗ ಧರ್ಮದಿಂದ ಸಾಧನೆಯನ್ನು ಮಾಡಿಕೊಳ್ಬೇಕು ಸಂಪತ್ತನ್ನು ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ವಿಚಾರವಾಗಿ ಎಲ್ಲೆಲ್ಲ ಧನವನ್ನು ಕೇಳಬಾರದು ಅನ್ನೋದನ್ನು ಒಂದಷ್ಟು ಅವರು ಸಂಗ್ರಹ ಮಾಡಿಕೊಡ್ತಾರೆ. ಪಾಷಂಡಾಹ ಪತಿತಾಹ ಪಾಪಾಹ ತಥೈವ ಪ್ರತಿಲೋಮಜಾಹ, ಅಂದರೆ ವರ್ಣಸಂಕರ ಆಗಿ ಜನಿಸಿದವರು, ಇಂಥವ್ರ ಹತ್ರೆಲ್ಲ ಧನ ಸಹಾಯವನ್ನು ಪಡೆಯಬಾರದು ಧರ್ಮ ಕಾರ್ಯಕ್ಕೆ. ಕುಲಟಾಶ್ಯ ವಿಕರ್ಮಸ್ಥಾಹ ಸ್ವಸ್ವಕರ್ಮ ವಿವರ್ಜಿತಾಹ, ತಮಗೆ ವಿಹಿತವಾದಂಥ ಕರ್ಮವನ್ನು ತ್ಯಾಗ ಮಾಡಿದವರು, ಇಂಥವರ ಹತ್ತಿರ ಎಲ್ಲ ಧರ್ಮ ಕಾರ್ಯಕ್ಕೆ ಧನವನ್ನು ಕೇಳಬಾರದು. ಧರ್ಮೇಣೇಜ್ಯ ಸಾಧನಾನಿ ಅಂತ ಅದರಲ್ಲಿ ಹೇಳಿದ್ದಾರೆ ಆಚಾರ್ಯರು. ಧರ್ಮದಿಂದ ವಿಹಿತವಾದ ಪೂಜೆ ಪುರಸ್ಕಾರ ಬೇಕಾದಂತಹ ಯಾವ ಎಲ್ಲದನ್ನು ಸಂಗ್ರಹ ಮಾಡಬೇಕು ಅಂತ ತಿಳಿಸಿರುವಂಥದ್ದು. ಹಾಗೆ ಇಂಥವ್ರ ಹತ್ರ ಹೋಗಬಾರ್ದು. ಮತ್ತು ವಿಶೇಷವಾಗಿ ಹೇಳುತ್ತಾರೆ, ವಿಷ್ಣು ಭಕ್ತಿ ವಿಹೀನಾಶ್ಚ, ದೇವರ ಬಗ್ಗೆ ಭಕ್ತಿ ಇಲ್ಲ ಅಂಥವ್ರ ಹತ್ರ ಕೇಳಬೇಡಿ. ಹೆಸಂತ ಪರಿಕೀರ್ತಿತಾ, ಇವರೆಲ್ಲರೂ ಕೂಡ ಅಸಂತರು, ಸಂತರಲ್ಲ, ಅಸಜ್ಜನರು ಅಂತ ಅವರು ಹೇಳಲ್ಪಡ್ತಾರೆ. ಇಂಥವ್ರು ತೇಭ್ಯಶ್ಚ ಪತಿತಾದಿಭ್ಯ ನ ಕಿಂಚಿದಪಿ ಯಾಚಯೇತ್, ಅಂಥವರ ಬಳಿಯಲ್ಲಿ ಸತ್ಕರ್ಮಕ್ಕಾಗಿ ನಾವು ಏನು ಮಾಡ್ತೇವೆ, ನಮ್ಮ ನಿತ್ಯದ ಕರ್ಮಾನುಷ್ಠಾನ ಇತ್ಯಾದಿಗಳಿಗೆ ಖಂಡಿತವಾಗಿಯೂ ಹಣವನ್ನು ಕೇಳಬಾರದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಹೇಳ್ತಾರೆ, ಸಂಪಾದನೆ ಮಾಡಿದ್ವಿ, ದೇವರು ಕೊಟ್ಟಿದ್ದೆ ನಮಗೆ ಚೆನ್ನಾಗಿದೆ, ಆದರೂ ಕೂಡ ಕೇಳಿಕೊಂಡು ಹೋಗುವಂಥ ಬುದ್ಧಿ ಬರ್ತದೆ. ನಮ್ದು ಇರಲಿ ಅಲ್ವಾ, ನಮ್ದು ಇರಲಿ, ಬಂದರೆ ಬರಲಿಲ್ಲ. ಇದನ್ನೇನು ಹೇಳ್ತೆ, ವಿದ್ಯಮಾನೆ ಧನೇ ಯೋ ವೈ ಯಾಚನಾರ್ಥಂ ಪ್ರವರ್ತತೆ ಸಸ್ತೇನೋ ದಸ್ಯುವತ್ ದಂಡ್ಯೋ ನಾತ್ರ ಕಾರ್ಯ ವಿಚಾರಣ. ಇದ್ದವರು ಕೂಡ ಮತ್ತೊಬ್ಬರ ಹತ್ರ ಕೇಳಲಿಕ್ಕೆ ಹೋಗ್ತಾರೆ ಅಂತ ಆದರೆ ಅವ್ರು ಕಳ್ಳ ಅಂತ ಆಗ್ತಾರಂತೆ. ಸಸ್ತೇನು ದಸ್ಯುವತ್, ಅವರನ್ನು ಶತ್ರುವಂತೆ ದಂಡಿಸಬೇಕು ಅಂತ ಶಾಸ್ತ್ರದ ವಚನ, ಇದು ವೇದವ್ಯಾಸರ ಮಾತಿದು. ಹಾಗಾಗಿ ಇದ್ದಾಗ ಕೇಳಬಾರದು. ನಮ್ಮದು ಫಿಕ್ಸೆಡ್ ಇದೆ, ತೆಗೆಯುವುದು ಹೇಗೆ, ಅದು ಇಂಟ್ರೆಸ್ಟ್ ಕಡಿಮೆ ಆಗ್ತದೆ, ಮತ್ತೊಂದು ಏನೇನು ಆಲೋಚನೆಗಳು, ನಾವು ಬಂಗಾರ ಮಾಡಿದ್ದೇವೆ, ಸೈಟು, ಈ ಏನೇನೋ ಲೆಕ್ಕಾಚಾರಗಳಿರ್ತದೆ. ಧರ್ಮ ಕಾರ್ಯವನ್ನು ಮಾಡುವಾಗ ಮತ್ತೊಬ್ಬರು ಕೇಳುವ ಪ್ರವೃತ್ತಿಯನ್ನು ಮಾಡಬಾರದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ವೃತ್ಯರ್ಥಾತ್ ಅಧಿಕಂ ಗೃಹ್ಣನ್ ಬ್ರಾಹ್ಮಣೋ ಯಾತ್ಯಧೋಗತಿಂ, ನಮಗೆ ವಿಹಿತವಾದದ್ದಕ್ಕಿಂತಲೂ ಜಾಸ್ತಿ ಸಂಗ್ರಹ ಮಾಡಿ ಇಟ್ಟುಕೊಂಡರೆ, ಇಲ್ಲ ಮೊಮ್ಮಕ್ಕಳಿಗೆಲ್ಲ ಮಾಡಿ ಇಡ್ತೇವೆ, ಯಾವ ಕ್ಷಣದಲ್ಲಿ ಕಳೆದು ಹಾಕ್ತಾರೆ ಯಾರಿಗೆ ಗೊತ್ತುಂಟು, ಹೇಳುವುದಷ್ಟೇ, ತಲೆ ಕೂತ್ಕೊಂಡು ತಿಂದರೂ ಉಳಿತದೆ, ಹಾಗೇನಿಲ್ಲ. ಯಾವ ಕ್ಷಣದಲ್ಲಿ ಯಾರಿಗೊಂದು ಅಭ್ಯಾಸದಿಂದಾಗಿ ಇದ್ದದ್ದೆಲ್ಲ ಮುಳುಗಿಸೋದು ದೊಡ್ಡ ವಿಚಾರ ಅಲ್ಲ. ನಮ್ಮ ಆಸೆ ಅವರಿಗೆ ಇದ್ದರೆ ಇದು ನಾವು ಈಗ ನೋಡುವಂಥದ್ದು, ಊರಿನಲ್ಲಿ ದೊಡ್ಡ ಮನೆ ಕಟ್ಟೋದು. ಇದು ನಮ್ಮ ಹರಿಹರಪುರದ ಸ್ವಾಮಿಗಳು ಈಗ ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟು ಬರಬೇಕು ಅಂತ, ಎಲ್ಲರನ್ನ ಒಟ್ಟು ಸೇರುವಂಥ, ನಮ್ಮಲ್ಲಿರುವ ಸಮಾನವಾದ ವಿಚಾರಗಳನ್ನು ಒಟ್ಟು ಮಾಡಿ, ಏನು ಪಿತೃಋಣ, ಋಷಿ ಋಣ, ದೇವಋಣ, ಈ ಋಣಗಳೇನೆ ನಮಗೆ ಎಲ್ಲರಿಗೂ ಸಾಮಾನ್ಯವಾಗಿರುವಂಥದ್ದು. ಈ ಋಣಗಳ ಚೌಕಟ್ಟನ್ನು ಒಟ್ಟಿಟ್ಟು, ಅವರವರ ಸಂಪ್ರದಾಯ ಬೇರೆ ಇರ್ತದೆ.
ನಮ್ಮ ಮಾಧ್ವರಲ್ಲಿ ಈ ಸಂಪ್ರದಾಯ ಇದೆ, ಸ್ಮಾರ್ತರಲ್ಲಿ ಒಂದು ರೀತಿ ಇರ್ತದೆ, ಬೇರೆ ಬೇರೆ ಸಂಪ್ರದಾಯ ಬೇರೆ ಬೇರೆ ಇರ್ತದೆ. ಆದರೆ ನಮಗೊಂದು ಬೌಂಡ್ರಿ ಬೇಕು. ನಾವು ಹಿಂದೂ ಅನ್ನುವ ಚೌಕಟ್ಟು ಚೆನ್ನಾಗಿರಬೇಕು. ಈ ಪಂಚಋಣ ಎಲ್ಲರಿಗೂ ಇದೆ. ಅಂದರೆ ದೇವಋಣ, ನೀವು ಋಷಿ ಋಣ, ವೇದ ಅಧ್ಯಯನ ಮಾಡುವಂಥದ್ದು, ಸ್ತೋತ್ರ ಹೇಳುವಂಥದ್ದು, ಇವೆಲ್ಲ ಮೂಲಕ ಋಷಿ ಋಣ ಪರಿಹಾರಕ್ಕೆ ಅಂತ ಎಲ್ಲ ಚೌಕಟ್ಟು ಒಂದು ರೀತಿಯಲ್ಲಿ ಅವರು ಮಾಡ್ತಾ ಇದ್ದ ಪ್ರವೃತ್ತಿ. ಅವರು ಹೇಳ್ತಾ ಇದ್ದರು, ನಮ್ಮ ಊರಿನ ಹತ್ತಿರ ಕೊಪ್ಪದಲ್ಲಿ ದೊಡ್ಡ ಮನೆ, ಅಮೇರಿಕದ ಮಗ ಇರುವಂಥದ್ದು, ಊರಲ್ಲಿ ತಂದೆ ತಾಯಿ ಮಾತ್ರ ಇರುವಂಥದ್ದು, ದೊಡ್ಡ ಮನೆ ಕಟ್ಟಿದ್ದಾರೆ, ಸಂಪತ್ತಿದೆ, ಕಟ್ಟಿದ್ದಾರೆ. ಆ ಮನೆಯ ಸಮೀಪ ಎದುರಿನಲ್ಲಿ ಈ ಯಾವ ಕೆಲಸ ಮಾಡುವಂತಹ ಅನ್ಯ ಧರ್ಮದವನು ನಗ್ತಾ ಹೇಳ್ತಾನಂತೆ, ನನ್ನ ಮೊಮ್ಮಗನ ಕಾಲಕ್ಕೆ ಈ ಮನೆ ನಾ ಪರ್ಚೇಸ್ ಮಾಡ್ತೇನೆ. ನಿಮ್ಮ ಮಕ್ಕಳು ಮನೆ ಕಟ್ಟಿದ್ದಾರೆ, ಅವರು ವಾಪಸ್ಸಕ್ಕೆ ಬರುವುದಿಲ್ಲ, ಅಮೇರಿಕವೇ, ಅವರು ವಾಪಸ್ ಬರುವುದಿಲ್ಲ. ಮತ್ತು ನೀವು ಕಾಲ ಆದ ಮೇಲೆ ಮತ್ತೆ ಯಾರಿಗೆ ಸೇಲಿಗೆ ಬರ್ತದದು. ನಮ್ಮ ಮಕ್ಕಳು ಬಂದು ಇರ್ತಾರೆ ಅನ್ನುವ ಭಾವನೆ ಒಂದು ಕಾಲಕ್ಕಿತ್ತು, ಹಾಗಾಗಿ ಒಳ್ಳೆಯ ಮನೆ ಗಟ್ಟಿ ಕಟ್ತಾ ಇದ್ದರು. ಆದರೆ ನಮ್ಮ ಮಕ್ಕಳು ಊರಿಗೆ ಬಂದು ನಿಲ್ಲುವಂಥದ್ದು ಇಲ್ಲ. ಮತ್ತಿನ್ನೇನು, ಕಟ್ಟಿದ ಮನೆ ಯಾರಿಗೂ ಸೇಲ್ ಮಾಡುವಂಥದ್ದು. ಅಂದರೆ ಅಧೋಗತಿ. ನಮಗೆ ಇಷ್ಟು ಮಾಡಿದೆ, ಇಷ್ಟು ಒಳ್ಳೆ ಮನೆ ಕಟ್ಟಿದ್ದೇನೆ, ನನ್ನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಇರ್ತಾರೆ, ಈ ಆಸೆ ನಮಗೆ ಸಹಜವಾಗಿ ಬರುವಂಥ ಹಿಂದಿತ್ತು. ಈಗ ನಮ್ಮ ಉದ್ಯೋಗ ನಗರದಲ್ಲೇ ಅದಕ್ಕೆ ಸಂಬಂಧಪಟ್ಟ ಇರೋದರಿಂದ, ವಿದೇಶಗಳಲ್ಲಿ ವಾಸ ಜಾಸ್ತಿ ಆಗಿರೋದ್ರಿಂದ ಅವರು ವಾಪಸ್ ಬರ್ತಾರೆ ಅನ್ನೋ ಧೈರ್ಯ ಯಾರೂ ಕೊಡುವಂತಿಲ್ಲ. ಹಳ್ಳಿಗೆ ಬಂದು ಹಳ್ಳಿಯಲ್ಲೂ ಒಂದು ಇರಲಿ, ನಾವು ಸಿಟಿಯಲ್ಲಿ ವಾಸ ಮಾಡ್ತಾ ಇದ್ದೇವೆ, ಇಲ್ಲಿಯ ಕೊಡಿ ಹಬ್ಬಕ್ಕೋ ಮತ್ತೊಂದು ಅಥವಾ ನಾಗನ ಕೆಲಸಕ್ಕೋ ಯಾವುದಕ್ಕೋ ನಾವು ದೈವದ ಕೆಲಸಕ್ಕೆ ಬರುವಾಗ ನಮ್ಗೆ ಇರಲಿಕ್ಕೆ ಒಂದು ಸಣ್ಣ ಮನೆ ಇರಲಿ ವ್ಯವಸ್ಥೆ, ಇದು ಬೇರೆ. ದೊಡ್ಡ ಮನೆ, 10 ಕೋಣೆಗಳು, ಕ್ಲೀನ್ ಮಾಡೋದೇ ಕಷ್ಟ, ಜನ ಸಿಗೋದಿಲ್ಲ ಅಂತ ಒದ್ದಾಡೋದು ಆಮೇಲೆ. ಇದು ನಾವು ನೋಡುವಂಥ. ಹಾಗಾಗಿ ಯಾರು ವಿಶೇಷ ತಮಗೆ ಮಿಗಿಲಾದ ಸಂಪಾದನೆ ಮಾಡ್ತಾರೋ ಅವರು ಕೂಡ ವಿಶೇಷ ಅಧೋಗತಿಯನ್ನು ಹೊಂದುತ್ತಾರೆ ಅಂತ ಹೇಳುತ್ತಾ, ವೃತ್ತಿಂ ಸಂಕೋಚಂ ಅನ್ವಿಚ್ಛೇದ್ ನಲಭೇದ್ ಧನ ವಿಸ್ತರಂ. ನಮಗೆ ಜಾಸ್ತಿ ಸಂಪಾದನೆ ಬೇಕಾಗಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಮ್ಮ ವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ತಿಳಿಸಿಕೊಡ್ತಾರೆ. ಇನ್ನು ದುಡ್ಡನ್ನು ಯಾರ ಹತ್ರ ಎಲ್ಲ ಕೇಳಬಾರ್ದು ಅನ್ನೋದಕ್ಕೆ ಒಂದಷ್ಟು ಪಟ್ಟಿ ಕೊಟ್ಟಿದ್ದಾರೆ. ಅವೈದಿಕರ ಹತ್ರ ಕೇಳಬಾರ್ದು, ಪಾಶುಪತಾದಿ ನಾಸ್ತಿಕರ ಹತ್ರ ಕೇಳಬಾರದು, ಕೆಟ್ಟ ಕರ್ಮ ಮಾಡೋರ ಹತ್ರ ಕೇಳಬಾರದು, ಮುನಿದ್ರವ್ಯ ಉಪಯೋಜನ, ಯಾರು ಸನ್ಯಾಸಿಗಳಿದ್ದಾರೆ ಅವರ ಹಣವನ್ನು ಬಳಸುತ್ತಾ ಅದರಿಂದ ಜೀವನ ಮಾಡ್ತಾ ಇದ್ದವರ ಹತ್ರ ಕೇಳಬಾರದು, ದೇವದ್ರವ್ಯ ಉಪಭೋಕ್ತೃಣ, ದೇವರಿಗೆ ಸಂಬಂಧಪಟ್ಟಂಥ ಆಸ್ತಿ ಅದನ್ನು ಯಾರು ಅನುಭವಿಸ್ತಾ ಇದ್ದಾರೆ ಅವರ ಹತ್ತಿರ ಎಲ್ಲ ಕೇಳಬಾರದು. ದೇವಲಕಾದೀನ ದೇವದ್ರವ್ಯ ಅಪಹಾರಿಣ, ದೇವರ ಸಂಪತ್ತನ್ನು ಅಪಹಾರ ಮಾಡಿರ್ತಾರೆ, ಇಂಥದ್ದು ನಡೀತದೆ. ಅಂದರೆ ದೇವಸ್ಥಾನ ಚೆನ್ನಾಗಿದೆ, ಅಲ್ಲಿ ದೇವರಿಗೆ ಬಂದಂತಹ ಆಭರಣಗಳು ಇತ್ಯಾದಿಗಳನ್ನು ಚೆನ್ನಾಗಿದೆ ನಾವು ಹಳೆಯ ಕಥೆಗಳನ್ನು ಕೇಳುತ್ತೇವೆ. ಈಗಲೂ ಕೂಡ ಕಾಲಘಟ್ಟ ನಡೆಯುವುದೂ ಇದೆ. 4-5 ವರ್ಷದ ಕೆಳಗೆ ಮಗಳ ಮದುವೆಗೆ ತಾನು ಪೂಜೆ ಮಾಡುವ ಯಾವ ಸಣ್ಣ ಗುಡಿಯಲ್ಲಿದ್ದ ದೇವರ ಆಭರಣಗಳನ್ನು ಮಾರಾಟ ಮಾಡಿದ್ದಾರೆ. ಗೊತ್ತಾಗಬಾರ್ದಲ್ಲ, ಅದಕ್ಕೆ ಅದರಂತೆ ಕಾಣುವ ನಕಲಿ ಆಭರಣಗಳನ್ನು ಹಾಕಿರುವಂಥದ್ದು ನಡೀತದೆ. ಅಂದರೆ ಹೀಗೆ ದೇವದ್ರವ್ಯ ಅಪಹಾರಿಣ, ಸೊತ್ತನ್ನು ಅಪಹಾರ ಮಾಡಿದ ಇಂಥವ್ರ ಹತ್ರ ಎಲ್ಲ ಸಂಪತ್ತನ್ನು ಕೇಳಬಾರದು ಅಂತ ಹೇಳುತ್ತಾ, ಧರ್ಮ ವಿಕ್ರಯಣ ಅಂತ, ಧರ್ಮವನ್ನು ವ್ಯಾಪಾರಕ್ಕಾಗಿ ಬಳಸಿಕೊಳ್ಳುವವರು, ಸೋಮ ವಿಕ್ರಯಣಂ, ಮದ್ಯ ವ್ಯಾಪಾರ ಇಂಥದ್ದನ್ನು ಮಾಡುವವರು, ಇವರೆಲ್ಲರೂ ಕೂಡ ಮತ್ತೆ ಕೊನೆಯಲ್ಲಿ ಹೇಳಿ ಯತೀನಾಂ ಚೈವ ಯದ್ದನಂ, ಯತಿಗಳ ಹಣವನ್ನು, ಅವರೇ ಭಿಕ್ಷುಕರು, ಹಾಗಾಗಿ ಅವರ ಹತ್ರ ಹೋಗಿ ಕೇಳುವಂಥದ್ದು ಇದೆಲ್ಲ ಮಾಡಬಾರದು ಅಂತ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಪೂರ್ವಜರ ಚಿಂತನೆಗಳು ಹೇಗಿತ್ತು, ಎಷ್ಟು ಎಚ್ಚರ ವಹಿಸಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ದೇವರ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಅಂತ ನಿಯಮ. ನಾವು ದೇವರ ಪೂಜೆ ಮಾಡೋದಿಲ್ಲ, ದೇವರ ಪೂಜೆ ನಮಗಷ್ಟು ಟೈಮ್ ಇಲ್ಲ, ಬೇರೆ ಎಲ್ಲರೂ ಟೈಮ್ ಇರುತ್ತದೆ. ಆದರೆ ಬ್ರಾಹ್ಮಣನಾಗಿ ಮಾಡಬೇಕಾದ ಕರ್ತವ್ಯ ಅದು. ಸಂಧ್ಯಾವಂದನೆ ದೇವರ ನಾನು ಸಣ್ಣ ವಯಸ್ಸಲ್ಲಿ ಕಲಿಯಲಿಲ್ಲ, ದೊಡ್ಡ ತೊಂದರೆ ಇಲ್ಲ, ಈಗ ಅವಕಾಶ ಇದೆಯಲ್ಲ, ಸಂಕ್ಷಿಪ್ತ ಪೂಜೆಯನ್ನಾದರೂ ಕಲಿತು ಕೊನೆ ಪಕ್ಷ ನಿಮಗೆ ಸಂಧ್ಯಾವಂದನೆ ಗಾಯತ್ರಿ ಉಪದೇಶವಾದ ಮೇಲೆ ಅಷ್ಟಾಕ್ಷರ ಮಂತ್ರವಾದರೂ ಉಪದೇಶವಾಗಿರುತ್ತದೆ.
ನೀರನ್ನು ಮುಟ್ಟಿಕೊಂಡು ಆ ಅಷ್ಟಾಕ್ಷರ ಮಂತ್ರ ಜಪವನ್ನು ಮಾಡಿ ಅದರಿಂದ ದೇವರಿಗೆ ಆ ಅಭಿಷೇಕ ಮಾಡಿದರೆ ಅದೇ ಸಾಕು. ನನಗೆ ವೇದ ಮಂತ್ರಗಳು ಬರುವುದಿಲ್ಲ, ಕೊನೆ ಪಕ್ಷ ಇಷ್ಟನ್ನಾದರೂ ಮಾಡಿ ದೇವರಿಗೆ ತುಳಸಿ ಅರ್ಪಣೆ ಮಾಡಿದರೆ ದೇವರಷ್ಟಕ್ಕೆ ಸಂತುಷ್ಟರಾಗ್ತಾರೆ. ಸಾಕು, ಸಂಕ್ಷಿಪ್ತ ಪೂಜೆ ಇದನ್ನಾದರೂ ಮಾಡಬೇಕು. ಇಲ್ಲ ಮಂತ್ರ ಕಲಿತು ಸ್ತೋತ್ರ ವಿಷ್ಣು ಸಹಸ್ರ ಮೊದಲಾದಗಳನ್ನು ಹೇಳಿ ನಾನು ಅರ್ಚನೆ ಮಾಡುತ್ತಾ ಪೂಜೆ ಮಾಡ್ತೇನೆ, ಬಹಳ ಸಂತೋಷ. ಆದರೆ ಅದು ಹೇಳ್ತಾರೆ, ಯೋ ಮೋಹಾತ್ ಅಥವಾ ಆಲಸ್ಯಾದ್ ಅಕೃತ್ವಾ ದೇವತಾರ್ಚನಂ ಭುಂಕ್ತೆ ಸಯಾತಿ ನರಕಂ ಸೂಕರೇಶು ಅಭಿಯಾಯತೆ. ದೇವರ ಪೂಜೆ ಮಾಡದೆ ಊಟ ಮಾಡುವವರು ನರಕಕ್ಕೆ ಹೋಗ್ತಾರೆ, ಮುಂದೆ ಹೀನ ಪ್ರಾಣಿಯ ಜನ್ಮವನ್ನು ಬರ್ತದೆ ಅನ್ನೋದು ತಿಳಿಸಿಕೊಡ್ತಾರೆ. ಅರ್ಥಾತ್ ಇದೆಲ್ಲ ಏನಂದರೆ ದೇವ ಪೂಜೆಯ ಕರ್ತವ್ಯ ಎಷ್ಟರ ಮಟ್ಟಿಗೆ ನಾವು ಮಾಡಬೇಕು ಅನ್ನೋದನ್ನು ಒತ್ತಿ ತಿಳಿಸುವಂಥದ್ದು. ಮತ್ತು ಸ್ನಾನ ಮಾಡದಿದ್ದರೆ ಒಂದೊಂದು ಜನ್ಮ ಬರ್ತದೆ ಅಂತ. ಸ್ನಾನ ಮಾಡದೇ ಇದ್ದರೆ ಒಂದು ದೋಷ, ಜಪ ಮಾಡದಿದ್ದರೆ ದೋಷ, ಹೋಮಿಸದಿದ್ದರೆ ದೋಷ. ಈ ಮೂರು ಯಾರು ಪೂಜೆ ಮಾಡುವುದು ಅವರಿಗೆ ಬರ್ತದೆ ಅಂತ ಅದು ತಿಳಿಸಿಕೊಡ್ತಾರೆ. ನಿತ್ಯದಲ್ಲಿ ದೇವರ ಪೂಜೆ ಮಾಡಿದವರಿಗೆ ದೊಡ್ಡ ಪುಣ್ಯ ಬರ್ತದೆ ಅಂತ. ಹೇಗೆ ಸ್ವಾಧ್ಯಾಯ, ತಮಗೆ ವಿಹಿತವಾದ ವೇದಾಧ್ಯಯನ ಮಾಡುವಂಥದ್ದು, ಅಗ್ನಿಹೋತ್ರಗಳನ್ನು ಮಾಡುವಂಥದ್ದು, ಯಜ್ಞ ಮಾಡುವಂಥದ್ದು, ತಪಸ್ಸು ಮಾಡುವಂಥದ್ದು, ಅವುಗಳಿಗಿಂತ ಹೆಚ್ಚು ಪುಣ್ಯ ಗೃಹಸ್ಥರಿಗೆ ಬರುವಂಥದ್ದು ದೇವರ ಪೂಜೆಯಿಂದ ಅಂತ ತಿಳಿಸಿಕೊಡ್ತಾರೆ. ಹಾಗಾಗಿ ದೇವರಿಗೆ ನಿತ್ಯದಲ್ಲಿ ಏಚೈವ ಅನುದಿನಂ ಭಕ್ತ್ಯ ಪತ್ರ ಪುಷ್ಪ ಫಲಾದಿಭಿ ಅರ್ಚಯಂತಿ ಸದಾ ವಿಷ್ಣುಂ ತೇಷಾಂ ವಿಷ್ಣು ಪ್ರಸೀದತಿ. ಭಾಗವತದಲ್ಲಿ ಬರುವಂಥ ಮಾತಿದು. ದೇವರಿಗೆ ನಿತ್ಯದಲ್ಲೂ ಕೂಡ ಪುಷ್ಪವನ್ನು ಅರ್ಪಣೆ ಮಾಡುವವರಲ್ಲಿ ದೇವರಿಗೆ ವಿಶೇಷವಾದಂತಹ ಪ್ರೀತಿ ಇರ್ತದೆ ಅಂತ. ಇನ್ನು ಸಾಲಿಗ್ರಾಮ ಶಿಲಾಯಾಂತು ಗೃಹಾರ್ಚಾ ಸದ್ಭಿರಿಷ್ಯತೆ ಪ್ರತಿಮಾಯ ಅಭಾವೇ ಪೂಜಾಂ ತತ್ರ ಪ್ರಕಲ್ಪಯೇತ್. ನಮ್ಮಲ್ಲಿ ಮೂರ್ತಿ ಇಲ್ಲ, ಬೇಡ, ಸಾಲಿಗ್ರಾಮ ಸಾಕು, ಸಾಲಿಗ್ರಾಮದಲ್ಲಿಯೇ ಪೂಜೆಯನ್ನು ಮಾಡುವಂಥದ್ದು. ಇದರಿಂದ ದೇವರು ತುಂಬ ಪ್ರೀತಿ ಆಗ್ತದಂತೆ. ಹಾಗೆ ಸಾಲಗ್ರಾಮ ಶಿಲಾಯಂತೂ ಅರ್ಚನಂ ಪರಮಾತ್ಮನಃ ಕೋಟಿ ಕೋಟಿ ಗುಣಾಧಿಕ್ಯಂ ಭವೇತ್ ತತ್ತ ನ ಸಂಶಯ. ಅಷ್ಟು ಮಹಾಪುಣ್ಯ, ಕೋಟಿ ಕೋಟಿ ಗುಣಗಳು ವಿಶೇಷವಾಗಿ ಬರ್ತದೆ ಅಂತ ಹೇಳುತ್ತಾ ಮತ್ತೆ ಹೇಳ್ತಾರೆ, ನ ತಪಃ ನಾಧಿಕಾರಶ್ಚ ನಚ ಸಂಸ್ಥಾಪನ ಕ್ರಿಯಾ. ಈ ದೇವರನ್ನು ಪ್ರತಿಮೆ ಆದರೆ ಅಲ್ಲಿ ಆಹ್ವಾನ ಮಾಡಬೇಕು, ಕರೆಯಬೇಕು, ಕರೆದು ಕೂರಿಸಬೇಕು ಅಂತ. ಸಾಲಿಗ್ರಾಮದಲ್ಲಿ ಆಹ್ವಾನ ಮಾಡುವಂತಹ ಕ್ರಮ ಬೇಕಿಲ್ಲ. ಸಾಲಗ್ರಾಮ ಅರ್ಚನೆ ವಿಷ್ಣು ತಸ್ಮಿನ್ ಸನ್ನಿಹಿತ ಸದ, ಅಲ್ಲಿ ಯಾವಾಗಲೂ ವಿಷ್ಣುವಿನ ಸನ್ನಿಧಾನ ಇರ್ತದೆ. ಹಾಗಾಗಿ ಈ ಪ್ರತಿಷ್ಠಾ ವಿಧಿಗಳ ಅವಶ್ಯಕತೆ ಸಾಲಿಗ್ರಾಮದಲ್ಲಿ ಇಲ್ಲ ಅಂತ ತಿಳಿಸಿಕೊಡ್ತಾರೆ. ಮತ್ತೆ ಹೇಳುವಾಗ ಸಾಲಿಗ್ರಾಮ ಶಿಲಾಮೂರ್ತಿ ಪ್ರತಿಮಾತ್ಮೇನ ಕಲ್ಪಿತ ತತ್ರಾವಾಗಿ ಹರಿಂ ಪಶ್ಚಾತ್ ಭೂಜಾ ಕರ್ಮ ಸಮಾರಭೇತ್. ಆದರೆ ಸಾಲಿಗ್ರಾಮವನ್ನು ಮುಟ್ಟಿ ದೇವರ ಸ್ಮರಣೆ ಮಾಡಬೇಕು. ಅಂದರೆ ಯಾಕೆ ಅಂದರೆ ಕೃಷ್ಣನ ಎದುರೇ ದುರ್ಯೋಧನ ಎದುರಿನಲ್ಲಿ ಕೃಷ್ಣ ಇದ್ದರೂ ಕೂಡ ಎಚ್ಚರ ಇರಲಿಲ್ಲ. ನಾವು ಮಾಡುವ ಪೂಜೆ ಸಾಲಿಗ್ರಾಮ ಅಂದರೆ ದೇವರ ಚಿಂತನೆಗಾಗಿ ಆ ಸಾಲಿಗ್ರಾಮ ಮುಟ್ಟಿಕೊಂಡು ಓಂ ನಮೋ ನಾರಾಯಣ ಅಂತ ಅಷ್ಟಾಕ್ಷರ ಮಂತ್ರವನ್ನಾದರೂ ಜಪಿಸುವಂಥದ್ದು, ಚಿಂತನೆ ಮಾಡಬೇಕು ಅಂತ. ಇನ್ನು ದ್ವಾರಕಾ ಚಕ್ರಮಿಹಿಮ ಅಂತ, ಅಲ್ಲಿ ದ್ವಾರಕೆಯಲ್ಲಿ ಸಿಗುವಂಥ ಚಕ್ರಾಣಿಕೆ, ದ್ವಾರವತ್ಯಾ ಶಿಲಾಶ್ಚಾಪಿ ಸಾಲಗ್ರಾಮ ಶಿಲಾ ಸಮಾಹ, ಸಾಲಿಗ್ರಾಮದ ಶಿಲೆಗೆ ಸಮಾನವಾದದ್ದು ಈ ಚಕ್ರಾಣಿಕೆ ಅಂತ. ಚಕ್ರೇಕೇಕಣ ದ್ವಾರಾವತ್ಯ ಸುದರ್ಶನ ಸಮನ್ವಿತಂ ಸಾಲಗ್ರಾಮ ಪೂಜೆಯತ್ಯ ತಸ್ಯ ಪುಣ್ಯಮನಂತಕಂ. ಸಾಲಿಗ್ರಾಮದ ಜೊತೆಗೆ ಚಕ್ರಾಣಿಕೆಯನ್ನು ಇಟ್ಟುಕೊಂಡು ಪೂಜೆ ಮಾಡುವಂಥದ್ದು ವಿಶೇಷ ಪುಣ್ಯದಾಯಕ ಅಂತ ತಿಳಿಸಿಕೊಡ್ತಾರೆ. ಮತ್ತು ಸಾಲಿಗ್ರಾಮ ಎದುರಿನಲ್ಲಿ ಬೇರೆ ಅನ್ನು ಮಾಡಬಾರದು ಅನ್ನೋದನ್ನೆಲ್ಲ ತಿಳಿಸಿಕೊಡುತ್ತಾ ಇದು ವಿಜರಿಗೆ, ಯಾರಿಗೆ ಉಪನಯನವಾಗಿದೆ ಅಂಥವರು ಮಾತ್ರ ಸಾಲಿಗ್ರಾಮವನ್ನು ಪೂಜೆ ಮಾಡಲಿಕ್ಕೆ ಯೋಗ್ಯರು. ಉಪನಯನ ಸಂಸ್ಕಾರ ಇಲ್ಲದವರು ಸಾಲಿಗ್ರಾಮ ಪೂಜೆಗೆ ಅನರ್ಹರು. ವಿಜರಿಗೆ ಮಾತ್ರ ವಿಶೇಷವಾಗಿ ಈ ಸಾಲಿಗ್ರಾಮ ಪೂಜೆಯ ಅಧಿಕಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಜೀವನದಲ್ಲಿ ನಾವು ದೇವರ ಪೂಜೆಯನ್ನು ಮಾಡ್ತೇವೆ, ಮಾಡುವಾಗ ನಮ್ಮ ಸಂಕಲ್ಪ ಹೇಗಿರಬೇಕು? ವಿಷ್ಣೋರರ್ಥೆ ಕರಿಷ್ಯಾಮಿ ಚಾಹರಾಮಿ ದದಾಮಿ ಚ ನಾತ್ಮಾರ್ಥಮಿತಿ ವೈ ಕ್ವಾಪಿ ವದನ್ ಕರ್ಮ ಕರೋತಿ ಯಃ ಶ್ರುತಿಸ್ಮೃತಿ ಹರೇರಾಜ್ಞೆ ತಸ್ಯಾಹಂ ಅನುಗಸ್ಸದ ತಸ್ಮಾದ್ ಆಜ್ಞಾಧರೋ ಭೂತ್ವ ಯಾವಜ್ಜೀವ ವಸಾಮ್ಯಹಂ ಇತ್ತಂ ಜಪನ್ ಸದಾ ಕುರ್ವನ್ ಧ್ಯಾಯೇ ವಿಷ್ಣುಮತಂದ್ರಿತಃ. ವಿಷ್ಣುವಿನ ಪೂಜೆಗಾಗಿ ಸಂಪಾದನೆ, ವಿಷ್ಣು ಪ್ರೀತಿಯ ಕರ್ಮಕ್ಕಾಗಿಯೇ ನನ್ನ ಜೀವನ, ಈ ರೀತಿಯಾಗಿ ಬದುಕಿರಬೇಕು. ನನ್ನ ಸ್ವಂತಕ್ಕಾಗಿ ನಾನೇನು ಮಾಡಿಕೊಳ್ಳುವುದಿಲ್ಲ. ನಾತ್ಮಾರ್ಥ ಮಿತಿಕೋ ಅಪಿ ವದನ್ ಕರ್ಮ ಕರ. ಇದು ಏನಂದರೆ ಶ್ರುತಿಸ್ಮೃತಿ ಹರೇರಾಜ್ಞೆ. ಶ್ರುತಿಸ್ಮೃತಿಗಳನ್ನುವಂಥದ್ದು ಭಗವಂತನ ಅಪ್ಪಣೆ ಅದು. ಹಾಗಾಗಿ ಅದನ್ನು ಅನುಸರಿಸಿಯೇ ನಾನು ಬದುಕ್ತೇನೆ ಎಂಬುದಾಗಿ ನಮ್ಮ ಜೀವನ ಇರಬೇಕು ಅಂತ ತಿಳಿಸಿಕೊಡ್ತಾರೆ.
ಹೀಗೆ ನಮ್ಮ ಬದುಕು ವಿಶೇಷವಾಗಿ ಇರಬೇಕು ಅಂತ ತಿಳಿಸಿಕೊಡುತ್ತಾ ತುಳಸಿಯನ್ನು ನಾವು ತುಳಸಿಯಿಂದ ದೇವರ ಅರ್ಚನೆ ಮಾಡಬೇಕು ಅಂತ. ಆದರೆ ತುಳಸಿ ಎಷ್ಟು ದಿನ ಇಟ್ಕೊಳ್ಬಹುದು? ಕೊಳೆತ ತುಳಸಿ ತುಳಸಿ ಕೊಳೆಯೋ ತನಕ ಇಟ್ಕೊಳ್ಬೋದು ಅಂತ ಇಲ್ಲ. 10 ದಿನದ ತನಕ ತುಳಸಿ ಶುದ್ಧ ಅಂತೆ. 10 ದಿನದ ತನಕ ಉಳಿದ್ರೆ ಕೊಳೆತ ತುಳಸಿ ದೇವರಿಗೆ ಹಾಕಬಾರ್ದು. ಆದರೆ ಒಣಗಿದ ತುಳಸಿ ಬರ್ತದೆ. ತುಳಸಿ ಒಣಗಿ ನಾವು ಯಾತ್ರೆಗೆ ಹೊರಟ್ವಿ, ತುಳಸಿ ಇಲ್ಲ, ಸಿಗುವುದಿಲ್ಲ, ಏನು ಮಾಡ್ಬೋದು? ಒಣಗಿದ ತುಳಸಿ ತೆಗೆದುಕೊಂಡು ಹೋಗ್ಬೋದು. ಕೊಳೆತ ತುಳಸಿ ಆಗೋದಿಲ್ಲ. ಅದು ಹೇಳ್ತಾರೆ ವರ್ಜ್ಯಂ ಪರ್ಯುಷಿತಂ ಪುಷ್ಪಂ, ಅಂದರೆ ಇವತ್ತಿನ ಪುಷ್ಪ ನೋಡ್ಲಿಕ್ಕೆ ಚೆನ್ನಾಗಿದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೇವೆ, ನೀರು ಹಾಕಿಟ್ಟಿದ್ದೇವೆ, ಒದ್ದೆ ಬಟ್ಟೆ ಹಾಕಿಟ್ಟಿದ್ದೇವೆ, ಚೆನ್ನಾಗಿದೆ, ದೇವರಿಗೆ ಹಾಕ್ತೇವೆ, ಬರುವುದಿಲ್ಲ. ಇವತ್ತಿನ ಅನ್ನ ನಾಳೆಗೆ ಹಳಿಸ್ತದೆ. ಹಾಗೆ ಇವತ್ತಿನ ಪುಷ್ಪ, ಇವತ್ತು ಅರಳಿದಂಥ ಪುಷ್ಪ ನಾಳೆಗೆ ಬರುವುದಿಲ್ಲ. ವರ್ಜ್ಯಂ ಪರ್ಯುಷಿತಂ ಪುಷ್ಪಂ ವರ್ಜ್ಯಂ ಪರ್ಯುಷಿತಂ ಜಲಂ, ಇವತ್ತು ಕೂಡಿಟ್ಟ ನೀರು ನಾಳೆಗೆ ಮಡಿ ಬರುವುದಿಲ್ಲ. ನವರ್ಜ್ಯಂ ತುಳಸಿ ಪತ್ರಂ ನವರ್ಜ್ಯಂ ಜಾಹ್ನವೀ ಜಲಂ, ಗಂಗೆಯ ನೀರು ಇದು ಹೀಗೆಲ್ಲ. ನವರ್ಜ್ಯಂ ತುಳಸಿ ಪತ್ರ, ತುಳಸಿ ಪುಷ್ಪ ಇದು ಕೂಡ ಪುಷ್ಪ ಅನ್ನುವಂಥದ್ದು, ಪತ್ರ ಅನ್ನುವಂಥದ್ದು ಇದು ವರ್ಜ್ಯವಲ್ಲ, ಇದು ಶುದ್ಧವೇ. ಪಂಕಜಂ ಪಂಚರಾತ್ರಂ ಸ್ಯಾತ್, ಏನು ಕಮಲದ ಪುಷ್ಪ 15 ದಿನ, ಪಂಚರಾತ್ರ 5 ದಿನ, ಪಂಚರಾತ್ರಂ ಸ್ಯಾತ್. ಸಪ್ತರಾತ್ರಂತು ಬಿಲ್ವಕಂ, ಏನು ಬಿಲ್ಲಪತ್ರೆ ಅದು 1 ವಾರ 7 ರಾತ್ರಿ. ತುಳಸಿ ದಶರಾತ್ರಂ ಸ್ಯಾತ್, 10 ರಾತ್ರಿ. ತತಃ ಪರ್ಯುಷಿತಂ ಭವೇತ್, ಅದರ ನಂತರದಲ್ಲಿ ಅದು ಹಳಿಸ್ತದೆ, ಅರ್ಥಾತ್ ಅದು ಪೂಜೆಗೆ ವರ್ಜ್ಯವಾಗ್ತದೆ, ಯೋಗ್ಯವಲ್ಲ ಅಂತ ಆಗ್ತದೆ. ನಚಿಂದ್ಯ ತುಳಸಿ ಮಿಪ್ರೋ ದ್ವಾದಶ್ಯ ವೈಷ್ಣವ ಕ್ವಚಿತ್, ದ್ವಾದಶಿ ಎಂದು ತುಳಸಿಯನ್ನು ಬಿಡಿಸಬಾರದು ಅಂತ. ತತ ಭಾನುವಾರಂ ವಿನಾ ದೂರ್ವಾಂ ಗರಿಕೆಯನ್ನು ಭಾನುವಾರ ಬಿಡಿಸಬಾರ್ದಂತೆ. ಭಾನುವಾರಂ ವಿನಾ ದೂರ್ವಾಂ ತುಳಸೀಂ ದ್ವಾದಶೀಂ ವಿನಾ, ಇದು ಗರುಡ ಪುರಾಣ ಬರುವಂಥ ಮಾತು. ಹಾಗಾಗಿ ಭಾನುವಾರ ದೂರ್ವೆಯನ್ನು ಬಿಡಿಸಬಾರ್ದಂತೆ. ಇಂದುವಾರೇತು ಬಿಲ್ವಪತ್ರಂ, ಸೋಮವಾರ ಬಿಲ್ವಪತ್ರವನ್ನು ಬಿಡಿಸಬಾರ್ದಂತೆ. ಇದನ್ನೆಲ್ಲ ಒಂದಷ್ಟು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ತುಳಸಿ ಪ್ರಾರ್ಥನೆ, ತುಳಸಿ ಅಮೃತ ಜನ್ಮಾಸಿ ಸದಾ ತ್ವಂ ಕೇಶವ ಪ್ರಿಯೆ, ಕೇಶವಾರ್ತೆ ವಿಚಿನ್ವಾಮಿ ವರದಾ ಭವ ಶೋಭನೆ. ಪ್ರಾರ್ಥನೆ ಮಾಡುವಂಥದ್ದು, ನೀನು ಅಮೃತದಿಂದ ಹುಟ್ಟಿದವಳು, ಕೇಶವನಿಗೆ ತುಂಬ ಪ್ರೀತಿ ಪಾತ್ರಳು, ಅವನಿಗಾಗಿ ಕೇಶವಾರ್ತೆ ವಿಚಿನ್ವಾಮಿ, ಬಿಡಿಸ್ತೇನೆ. ತುಳಸಿ ಗಿಡದಿಂದ ಬಿಡಿಸುವಂಥದ್ದು, ಹಾಗಾಗಿ ವರದಾ ಭವ ಶೋಭನೆ, ಹಿಂಸೆ ಆದೀತು ಬಿಡಿಸುವಾಗ, ಆದರೆ ಅದನ್ನು ಕ್ಷಮಿಸಿ ನಮಗೆ ಅನುಗ್ರಹ ಮುಖಳಾಗು ಎಂಬುದಾಗಿ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡ್ತಾರೆ. ಮತ್ತು ದೇವರಿಗೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿದರೆ ಬಹಳ ಸಂತೋಷ ಅಂತೆ. ಶ್ರೀಮದ್ ಆಚಾರ್ಯ ಕೃಷ್ಣಾಮೃತ ಮಹಾರಾಣಂ ಅಂತ ಒಂದು ಕೃತಿ ರಚನೆ ಮಾಡಿದ್ದಾರೆ. ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ಸಕೃದ್ ಅಭ್ಯರ್ಚ್ಯ ಗೋವಿಂದಂ ಬಿಲ್ವಪತ್ರೇಣ ಮಾನವ ಮುಕ್ತಿಭಾಗಿ ನಿರಾತಂಕು ವಿಷ್ಣುಲೋಕೆ ಚಿರಂ ವಸೇತ್. ವಿಷ್ಣು ಲೋಕದಲ್ಲಿ ಚೆನ್ನಾಗಿ ಅವರಿಗೆ ವಾಸ ಒದಗಿ ಬರ್ತದಂತೆ. ಹಾಗಾಗಿ ಬಿಲ್ವಪತ್ರೆಯಿಂದ ವಿಷ್ಣುವಿನ ಅರ್ಚನೆ ಮಾಡಬೇಕು. ನಾವು ಕೃಷ್ಣಾಷ್ಟಮಿಗೆ ಬಿಲ್ವಪತ್ರೆಯನ್ನು ಹಾಕೋ ಕ್ರಮ ಇಟ್ಕೊಂಡಿದ್ದೇವೆ, ಬೇರೆ ದಿನ ಇದ್ದರೂ ಹಾಕೋದಿಲ್ಲ. ಆದರೆ ಆಚಾರ್ಯರ ಮಾತಿಗೆ ಸಕೃತ್ ಒಮ್ಮೆ ಅರ್ಚನೆ ಮಾಡಿದರೂ ಸಾಕು, ವಿಷ್ಣು ಲೋಕದಲ್ಲಿ ಸ್ಥಾನ ಸಿಗ್ತದೆ, ಟಿಕೆಟ್ ಬುಕ್ ಆಗಿಬಿಡ್ತಲ್ಲ, ಸೀಟ್ ರಿಸರ್ವ್ಡ್ ಆಗಿಬಿಡ್ತದಂತೆ. ಇನ್ನು ಹೇಳ್ತಾರೆ, ಭಕ್ತ್ಯ ದೂರ್ವಾಂಕರೈ ವಿಪ್ರಹ ಪೂಜಿತ ಪುರುಷೋತ್ತಮಂ ಹರಿರ್ದದಾತಿ ಫಲಂ ಸರ್ವಯಜ್ಞೇಶಿ ದುರ್ಲಭಂ. ದೇವರಿಗೆ ಗರಿಕೆಯನ್ನು ಅರ್ಪಣೆ ಮಾಡಿದರೆ ಸರ್ವಯಜ್ಞದ ಫಲವನ್ನು ಭಗವಂತ ಕೊಡ್ತಾನಂತೆ. ನಮಗೆ ಗರಿಕೆ ಅಂದರೆ ಗಣಪತಿಗೆ ಮಾತ್ರ ಅಂತ ತಲೆಯಲ್ಲಿ ಇರ್ತದೆ. ಆದರೆ ಇದು ಕೂಡ ಅಲ್ಲೇ ಶ್ರೀಮದ್ ಆಚಾರ್ಯ ಕೊಟ್ಟಿರುವಂಥ ಮಾತೆ, ಭಕ್ತ್ಯ ದೂರ್ವಾಂಕುರೈಹಿ, ದುರ್ವೆ ಗರಿಕೆಯನ್ನು ಅರ್ಪಣೆ ಮಾಡುವಂಥ ದೇವರಿಗೆ ಬಹಳ ವಿಶೇಷವಾದ ಪ್ರೀತಿಯನ್ನು ತಂದುಕೊಡುವಂಥದ್ದು. ಮತ್ತು ನಾವು ಒಂದಷ್ಟು ಬಂಗಾರದ ಹೂ ಮಾಡಿಕೊಂಡಿದ್ದೇವೆ, ಅಥವಾ ಲೋಹದ ಬೆಳ್ಳಿಯ ಯಾವುದೋ ಪದಾರ್ಥಗಳಿಂದ ಹೂ ಮಾಡಿಕೊಂಡಿದ್ದೇವೆ. ನ ನಿರ್ಮಾಲ್ಯಂ ಹೇಮಪುಷ್ಪಂ ಅರ್ಪಯೇತ್ ಅರ್ಪಿತೇ ಸದಾ, ಮತ್ತೆ ಮತ್ತೆ ಅರ್ಪಣೆ ಮಾಡಿದರೂ ಕೂಡ ಬಂಗಾರದ ಹೂ ಇದು ನಿರ್ಮಾಲ್ಯವಾಗುವುದಿಲ್ಲ. ಒಂದೊಮ್ಮೆ ತುಳಸಿ ಇಲ್ಲ, ನಿರ್ಮಾಲ್ಯ ಇದೆ, ದೇವರ ಪೂಜೆ ಮಾಡಬೇಕು, ಆವಾಗ ನಿರ್ಮಾಲ್ಯ ತುಳಸಿಯನ್ನು ತೊಳೆದು ದೇವರಿಗೆ ಅರ್ಪಣೆ ಮಾಡ್ಬೋದು. ಈ ಆಪ್ಷನ್ ಇದೆ. ತುಳಸಿ ಇಲ್ಲದ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳುತ್ತಾ ಒಂದು ದೊಡ್ಡ ಪಟ್ಟಿ ಕೊಡ್ತಾರೆ.
ಸ್ನಾನಕಾಲೇ ವಿಶೇಷೇಣ ಘಂಟಾನಾದಂ ಕರೋತಿಹ ಪುರತು ವಾಸುದೇವ ಸತ್ಯ ಪುಣ್ಯಮನಂತಕಂ. ದೇವರಿಗೆ ಅಭಿಷೇಕ ಮಾಡುವ ಘಂಟಾನಾದ ಮಾಡಿದರೆ ಮಹಾಪುಣ್ಯವಂತೆ. ಆಮೇಲೆ ಸ್ನಾಪಯಿತ್ವದು ತೈಲೇನ ನೀರೋಗ ಸಂಪ್ರಜಾಯತೆ. ದೇವರಿಗೆ ಎಣ್ಣೆಯಿಂದ ಅಭಿಷೇಕ ಮಾಡಿದರೆ ನಮಗೆ ರೋಗ ಇದ್ದದ್ದು ಪರಿಹಾರ ಆಗ್ತದೆ. ಅಂಬುನಾ ಸ್ನಾಪಯಿತ್ವಾತು ಶ್ರೇಯಮಾಪ್ನೋತ್ಯನುತ್ತಮಾಂ. ನೀರಿನ ಸ್ನಾನದಿಂದ ನಮಗೆ ಸಂಪತ್ತು ಬರ್ತದೆ. ಅಂದರೆ ಇದು ಬರ್ತದೆ ಅಂತ ದೇವರಿಗೆ ಅಭಿಷೇಕ ಮಾಡುವುದಲ್ಲ, ಕರ್ತವ್ಯ ಉಪಚಾರದಲ್ಲಿ ಅಭಿಷೇಕ ಇದೆ, ಅದಕ್ಕೋಸ್ಕರ ಮಾಡಬೇಕು. ದೇವರ ಅನುಗ್ರಹ ಏನಾದರೂ ಮಾಡಲಿ, ನನಗೆ ಇದೇ ಬೇಕು ಅದೇ ಬೇಕು ಅನ್ನುವ ದೃಷ್ಟಿಯಿಂದ ಸಕಾಮದಿಂದ ಪೂಜೆ ಮಾಡಿದರೆ, ನಾನು ನಿನ್ನೆ ಪಟ್ಟಿಯಲ್ಲಿ ನೋಡಿದ್ದೇವೆ ಸಕಾಮದ ಪೂಜೆ ಮಾಡಿದ್ರೆ ಹೀಗಾಗ್ತದೆ ಅಂತ. ಒಟ್ಟಿನಲ್ಲಿ ಅವರು ಸ್ಕಾಂದ ಪುರಾಣದಲ್ಲಿ ಬರುವಂಥದ್ದು ಇದು. ಧೂಪದಾನೇನ ಧರ್ಮಜ್ಞ ಗತಿಮಾಪ್ನೋ ಜನುತ್ತಮಾಂ. ಧೂಪವನ್ನು ಮಾಡುವುದರಿಂದ ವಿಶೇಷವಾದ ಯೋಗ್ಯವಾದ ಗತಿ ಸಿಗ್ತದೆ. ತಥಾ ದೀಪ ಪ್ರದಾನೇನ ಚಕ್ಷುಷ್ಮಾನ್ ಅಭಿಜಾಯತೆ. ಕಣ್ಣಿನ ಶಕ್ತಿ ಚೆನ್ನಾಗಿರ್ತದಂತೆ. ಚಕ್ಷುಷ್ಮಾನ್ ಇದರ ದೃಷ್ಟಿ ಇನ್ನಷ್ಟು ಜಾಗೃತವಾಗ್ತದೆ ಅಂತ. ಅನ್ನದ ಸರ್ವಮಾಪ್ನೋತಿ ಯತ್ಕಿಂಚಿತ್ ಮನಸ ಇಚ್ಛತಿ. ದೇವರಿಗೆ ಅನ್ನ ಸಮರ್ಪಣೆ ಮಾಡುವುದರಿಂದ ಎಲ್ಲ ಅಭೀಷ್ಟಗಳು ಪೂರ್ಣವಾಗ್ತದೆ ಅಂತ. ರುಕ್ಮದಃ ಸರ್ವಮಾಪ್ನೋತಿ ತಾಳನೃತ್ತ ಪ್ರದೋ ದಿವಂ ಚಾಮರಾಣಂ ಪ್ರಧಾನಿ ರಾಜಾ ಭವತಿ ಧಾರ್ಮಿಕ. ಅಂದರೆ ಬಂಗಾರವನ್ನು ಸಮರ್ಪಣೆ ಮಾಡುವುದರಿಂದ ಸರ್ವವನ್ನು ಎಲ್ಲವನ್ನು ಪಡೆಯುತ್ತಾನೆ. ಇನ್ನು ತಾಳ ನೃತ್ಯಪ್ರದ, ದೇವರಿಗೆ ನೃತ್ಯ ಸೇವೆ ಮಾಡ್ತೇವೆ, ವಾದಿತ್ರಾಣಿ ಈ ಚಾಮರ ಸೇವೆ ಮಾಡ್ತೇವೆ ಇತ್ಯಾದಿ ಮಾಡಿದರೆ ರಾಜ ಧಾರ್ಮಿಕ, ವಿಶೇಷವಾಗಿ ಪ್ರಭುತ್ವ ಸಿಗ್ತದೆ ಅಂತ, ಮುಂದಾಳುತ್ತ ನಾಯಕತ್ವ ಬದಗಿ ಬರ್ತದೆ ಅಂತ ತಿಳಿಸಿಕೊಡ್ತಾರೆ. ಪತಾಕಾಯ ಪ್ರಧಾನ ಸರ್ವಪಾಪ ಮೆಪೌಹತಿ. ದೇವರಿಗೆ ಪತಾಕವನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲ ಪಾಪಗಳು ದೂರ ಆಗ್ತದಂತೆ. ಧ್ವಜದಾನೇ ಲೋಕೇಸ್ಮಿನ್ ಧ್ವಜಭೂತ ಭವೇನ್ನರಹ. ಧ್ವಜವನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ಈ ಭೂಮಿಯಲ್ಲಿ ಧ್ವಜದಂತೆ ಅವನಿಗೆ ವಿಶೇಷವಾದ ಕೀರ್ತಿ ಬರ್ತದೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಾನಾ ವಿಧಾನ ಭೋಗಾನ ತಥಾ ರಾಮ ಪ್ರದಾಯಕ ನಮಸ್ಕಾರ ಪ್ರಣಾಮಾಭ್ಯಾಂ ಸರ್ವಪಾಪ ಪ್ರಮುಚ್ಯತೆ. ದೇವರಿಗೆ ನಮಸ್ಕಾರವನ್ನು ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ದೂರ ಆಗ್ತದಂತೆ. ಹಾಗೆ ಪ್ರದಕ್ಷಿಣಂ ತಥಾಕೃತ್ವ ಭವತ್ಯಾಧಾರಕೋ ನರಃ ಸ್ತುತ್ವಾಚ ದೇವತಾ ರಾಮ ಮನ ದುಃಖ ಪ್ರಮುಚ್ಯತೆ. ದೇವರನ್ನು ರಾಮ ಎಂಬುವ ಗುಣದಿಂದ ಸ್ತೋತ್ರ ಮಾಡಿದರೆ ಮನಸ್ಸಿನ ದುಃಖಗಳು ದೂರ ಆಗ್ತದೆ. ಇನ್ನು ದಂತಕಾಷ್ಟ ಪ್ರಧಾನೇನ ದಂತ ಸೌಭಾಗ್ಯ ಮೃಚ್ಛತಿ. ದೇವರಿಗೆ ದಂತಕಾಷ್ಟವನ್ನು ಸಮರ್ಪಣೆ ಮಾಡಿದ್ರೆ ನಮ್ಮ ಹಲ್ಲು ಚೆನ್ನಾಗಿರ್ತದಂತೆ. ಪಾದುಕಾಯ ಪ್ರಧಾನೇನ ಗತಿಮಿಷ್ಟಮಾಪ್ನುಯಾತ್. ಪಾದುಕೆಯನ್ನು ದೇವರಿಗೆ ಸಮರ್ಪಣೆ ಮಾಡುವುದರಿಂದ ನಮ್ಮ ಇಷ್ಟದ ಗತಿ ಹೋಗುವುದೆಲ್ಲ ಲಭ್ಯವಾಗ್ತದೆ ಅಂತ ಇದೆಲ್ಲ ಸ್ಕಂದ ಪುರಾಣದಲ್ಲಿ ವಿಶೇಷ ತಿಳಿಸಿಕೊಟ್ಟಿದ್ದಾರೆ. ಹರಿ ಓಂ.